ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಕೂಡ ಸೆಕೆಂಡ್ ಪಿ ಸಿ ರಿಸಲ್ಟ್ ಅಪ್ಡೇಟ್ಗೆ ಸುಸ್ವಾಗತ. ಓಕೆ ಕಂಡ್ರು, ಎಲ್ಲನೂ ಕೂಡ ಏಕ ಡೇಟ್ ಫಿಕ್ಸ್ ಅಂತ ಆಯಿತು ಕೊನೆಗೂ. ಯಾಕೆ ಎಲ್ಲನೂ ಕೂಡ ಡೇಟ್ ಎಲ್ಲನೂ ಕೂಡ ಹೇಳ್ತೀನಿ, ವಾಚ್ ಮಾಡಿ. ಓಕೆ, ಈಗೇನು ಏಪ್ರಿಲ್ 7 ಅಂತ ಏನು ನಿಮ್ಮ ತಲೆಯಲ್ಲಿತ್ತು, ಇವತ್ತು ನಿಮ್ಗಳಿಗೆ ಗೊತ್ತಿರೋ ಬಗ್ಗೆ ಡೇಟ್ ಮುಂದಕ್ಕೆ ಹಾಕಿದ್ರು. ಆ್ಯಂಡ್ ನಾಳೆನೂ ಕೂಡ ನೀತಿ ಸಂಹಿತೆ ಇರೋ ಕಾರಣ ನಾಳೆನೂ ಕೂಡ ಅನೌನ್ಸ್ಮೆಂಟ್ ಆಗ್ತಿಲ್ಲ. ಬಟ್ ಯಾವಾಗ ಡೇಟು? ಓಕೆ, ಎಲೆಕ್ಷನ್ 9 ಇದೆ ಅಂದರೆ 9 ಬರಲ್ವಾ ಅಂತ ನಿಮ್ಮ ತಲೆಯಲ್ಲಿ ಇರ್ತದೆ. ಸೊ ಅದ್ರ ತಕ್ಕನಂಗೆ ಕ್ಲಾರಿಟಿ ಕೊಡ್ತೇನೆ ನೋಡಿ. ದ್ವಿತೀಯ PUC ಫಲಿತಾಂಶ ಅಂತ ಬಂದುಬಿಟ್ಟು ನಿರೀಕ್ಷೆಗೆ ತೆರೆ, ನಿರಾಶೆಗೊಂಡ ವಿದ್ಯಾರ್ಥಿಗಳಿಗೆ ಕೊನೆಗೂ ಸಿಕ್ಕಿತ್ತು ಸ್ಪಷ್ಟ ದಿನಾಂಕ. ಒಂದು ಅಕ್ಯುರೇಟ್ ಡೇಟ್ ಅನ್ನೋದು ಗೊತ್ತಾಗಿದೆ, ಒಂದು ಕ್ಲಾರಿಟಿ ಅನ್ನೋದು ಸಿಕ್ತು. ಅದು ಯಾವ ಡೇಟ್ ಹಬ್ಬ ಅಂತಂದರೆ ನೋಡಿ, ದ್ವಿತೀಯ PUC ಪರೀಕ್ಷೆ ಫಲಿತಾಂಶ ಇಂದು ಅಂದರೆ ಏಪ್ರಿಲ್ 7ಕ್ಕೆ ಇವತ್ತು ಪ್ರಕಟವಾಗಬಹುದೆಂದು ನಿರೀಕ್ಷಿಸಲಾಗಿತ್ತು. ಅಂದರೆ ಇವತ್ತು, ಯಾಕಂದರೆ ಪ್ರಾವಿಸ್ನಲ್ಲೂ ಕೂಡ ಅಥವಾ ಟೆಂಪ್ರರಿ ಅಂತ ಏನು ಕರಿತೀವಿ ಅದನ್ನು ಬಿಫೋರ್ ಎಕ್ಸಾಮ್ ಮುಂಚೆಕ್ಕೆ ಮಾಡಿದ್ರು. ಎಜುಕೇಷನ್ ಮಿನಿಸ್ಟ್ರೇ ಹೇಳಿದರು, ಓಕೆ ಬಿಡ್ತೀನಿ ಡೇಟ್ ಅಂತ ಎಕ್ಸಾಕ್ಟ್ ಕೊಟ್ಟ ಬಿಡಿದ್ರು. ಹಂಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ನಿನ್ನೆ ಸಾಯಂಕಾಲ ಅಂದರೆ ಏಪ್ರಿಲ್ 6ರ ಸಾಯಂಕಾಲ ಗೊತ್ತಾಗಿದೆ ರಿಸಲ್ಟ್ ಏಪ್ರಿಲ್ 7ಕ್ಕೆ ಬರಲ್ಲ ಅಂತಂದು. ಸೊ ಅದಕ್ಕೆ ಏನು ಹೇಳಿದ್ದಾರೆ ಅಂತಂದರೆ, ಆದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದರೆ KSEB ಅಂತ ಏನು ಕರಿತೀವಿ, ಈ ಒಂದು ನಿಮ್ಮದು ಮಂಡಳಿ ಏನು ಕರಿತೀವಿ, ಇದು ಒಂದು ಏನು ಮಾಡುತ್ತದೆ, ನಿಮ್ಮ PUC ಆಯಿತು SLC ಅದು ಎರಡು ಕೂಡ ಇದೇ ಮಾಡೋದು. ಇವರು ಏನು ಮಾಡಿದ್ದಾರೆ ಅಂತಂದರೆ, ಫಲಿತಾಂಶ ಪ್ರಕಟಿಸಲು ಸಿದ್ಧತೆ ಮಾಡಿಕೊಂಡಿದ್ದರು. ಎಲ್ಲನೂ ಕೂಡ ರೆಡಿ ಇತ್ತು. ಓಕೆ, ಅನೌನ್ಸ್ಮೆಂಟ್ ಮಾಡೋಕ್ಕಿಲ್ಲ ಅಂತಲ್ಲ, ರೆಡಿ ಇದ್ದರೂ ಕೂಡ ಕೆಲವೊಂದಿಷ್ಟು ನೋಡಿ ತಾಂತ್ರಿಕ ಕಾರಣಗಳಿಂದ, ಅಂದರೆ ಟೆಕ್ನಿಕಲ್ ಇಶ್ಯೂ ಅಂತ ಕರಿತೀವಿ ನಾವು. ಓಕೆ, ಆ ಟೆಕ್ನಿಕಲ್ ಇಶ್ಯೂಗಳಿಂದಾಗಿ ಏನು ಮಾಡ್ತಿದ್ದಾರೆ ಅಂತಂದರೆ ಪ್ರಕಟಣೆಯನ್ನು ಮುಂದೂಡಿಸಲಾಗಿದೆ, ಅಂದರೆ ಮುಂದೂಡಲಾಗಿದೆ. ಅಂದರೆ ಡೇಟ್ನ ಸ್ವಲ್ಪ ಎಕ್ಸ್ಟೆಂಡೆಡ್ ಮಾಡಿದ್ದಾರೆ, ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ಅರ್ಥ. ಓಕೆ, ಅಂದರೆ ಯಾವಾಗ ಬಿಡ್ತಾರೆ, ಇದರಿಂದಾಗಿ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದ ಲಕ್ಷಾಂತರ ವಿದ್ಯಾರ್ಥಿಗಳು, ಅಂದರೆ 7 ಲಕ್ಷಕ್ಕಿಂತ ಹೆಚ್ಚು, 7,10,000ಕ್ಕಿಂತ ಹೆಚ್ಚು ಸ್ಟೂಡೆಂಟ್ ನೀವು ಇದ್ದೀರಾ. ಓಕೆ, ನೀವು ಎಲ್ಲರೂ ಕೂಡ ಒಂಥರ ಹೆಂಗಾಗಿದೆ ಅಂತಂದರೆ, ಸೊ ಯಾಕಪ್ಪ ಇದು ಒನ್ ಡೇ ಬಿಫೋರ್ ಈ ಥರ ಹೇಳ್ತಾರಲ್ಲ ಅಂತ ಒಂಥರ ಆಗಿತ್ತು ಬಿಡಿ. ಓಕೆ, ನಿರಾಸೆ ಅಂತೂ ಆಗಿತ್ತು. ಓಕೆ, ಇದೀಗ ಮಹತ್ವದ ಮಾಹಿತಿ ಲಭ್ಯವಾಗಿದ್ದೆ ಅಂತಂದರೆ ಏಪ್ರಿಲ್ 9ರಂದು ಇಲ್ಲಿ ಕಾಣಿಸ್ತಿದೆ ನೋಡಿ. ಈಗ ಬೈ ಎಲೆಕ್ಷನ್ 9 ಇರೋದು, ಇದಕ್ಕೋಸ್ಕರನೇ ಮುಂದಕ್ಕೆ ಆಗ್ತಿದ್ದಾರೆ ಅಂತ ಎಲ್ಲರೂ ಕೂಡ ಹೇಳೋದಕ್ಕೆ. ಈಗ 9ಕ್ಕೆ ಬರುತ್ತಂತ ಅನ್ನೋದು ಕನ್ಫರ್ಮ್ ಅಂತ ಆಯಿತು. ಓಕೆ ನೋಡಿ, ಏಪ್ರಿಲ್ 9ರಂದು ದ್ವಿತೀಯ PUC ಪರೀಕ್ಷೆ ಫಲಿತಾಂಶ ಪ್ರಕಟವಾಗಲಿದೆ ಎಂದು ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಓಕೆ, ಎಲೆಕ್ಷನ್ ಇರಲಿ, ನಮಗೇನು ಪ್ರಾಬ್ಲಮ್, ಇವ್ರಿಗೆ ಏನಂತಂದರೆ ಈ ಡಿಪಾರ್ಟ್ಮೆಂಟಿಗೆ ಏನೂ ಕೂಡ ನಮಗೆ ತೊಂದರೆ ಇಲ್ಲ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಅಂತಂದು. ಓಕೆ, ಅಧಿಕಾರಿಗಳಿಂದನೇ ಕೂಡ ಏನಾಗಿದೆ ಮಾಹಿತಿ ಬಂದಿದೆ. ಸೊ ಅಂದರೆ ನಾಳೆ ಒಂದು ದಿನ ಬರಲ್ಲ ಅಂತಂದರೆ ಏಪ್ರಿಲ್ 8ಕ್ಕಂತೂ ರಿಸಲ್ಟ್ ಬರಲ್ಲ ಅಂತಂದು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಂತ ಅರ್ಥ. ಸೊ ನಿನ್ನೆ ಇವತ್ತು ಬರೋದು ಯಾಕೆ ಅಂತಂದರೆ ಸ್ವಲ್ಪ ಇನ್ನೂ ಕೂಡ ಅವ್ರ ಹತ್ರ ಟೆಕ್ನಿಕಲ್ ಇಶ್ಯೂ ಇರೋ ಕಾರಣ, ಅಂದರೆ ವರ್ಷನೂ ಕೂಡ 6-6.5 ಲಕ್ಷ ಇರೋರಿಗೆ 6-6 ಲಕ್ಷ ಅಂದರೂ ಕೂಡ ಈಸಿ ಬಿಡ್ತಾ ಇದ್ದಿಲ್ಲ, ಅದನ್ನು ಕೂಡ ಎಲ್ಲನೂ ಕೂಡ ನೋಡಿಬಿಟ್ಟೇ ಬಿಡ್ತಾಯಿದ್ರು. ಆ್ಯಂಡ್ ಈ ಥರ ಮುಂಚಿತವಾಗಿ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾ ಇರಲಿಲ್ಲ. ಓಕೆ, ಒನ್ ಡೇ ಬಿಫೋರ್ ಅಷ್ಟೇ ಸರ್ಕ್ಯುಲರ್ ಬಿಡ್ತಾಯಿದ್ರು. ಓಕೆ, ಒನ್ ಡೇ ಬಿಫೋರ್ ಅಷ್ಟೇ ಸರ್ಕ್ಯುಲರ್ ಬಿಟ್ಬಿಟ್ಟು ಮಾಡ್ತಾಯಿದ್ರು. ಯಾಕಂದರೆ ಬಿಫೋರ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಅವರು ಕೂಡ ತೊಂದರೆನೇ, ಯಾಕಂದರೆ ಅಷ್ಟು ಬೇಗ ರೆಡಿ ಮಾಡ್ಕೋಬೇಕಲ್ವ, ತೊಂದರೆ ಆಗುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ಈ ಸರ್ತಿ ಬಿಫೋರ್ ಡೇಟ್ ಹೇಳೋದಕ್ಕೆ ಅವಸರದಲ್ಲಿ ಎಲ್ಲನೂ ಕೂಡ ಮಾಡ್ಲಿಕ್ಕೆ ಹೋದರು. ಬಟ್ ಲಾಸ್ಟಿಗೆ ಸ್ವಲ್ಪ ಕಾರಣಗಳು ಬರ್ತವೆ. ಓಕೆ, ಸೊ ಹಂಗಾಗಿ ಏನು ಮಾಡ್ತಾರೆ, 1-2 ಡೇಸ್. ಓಕೆ, 7ಕ್ಕೆ ಬರೋದು 9ಕ್ಕೆ ಹಾಕಿದ್ದಾರೆ, ಭಾಳ ಏನು ಹಾಕಿಲ್ಲ. ರಿಸಲ್ಟ್ ನಿಮ್ದೇನು ಕೂರಿಸಿ ಹಿಡ್ಕೊಂಡು ಕೂಡ ಕೂರಲ್ಲ. ಆ್ಯಂಡ್ ನೆಕ್ಸ್ಟ್ ಕೂಡ KCT ಎಕ್ಸಾಮ್ಸ್ಗಳಿದ್ದಾವೆ, ಆ್ಯಂಡ್ ನೀಟ್ ಎಕ್ಸಾಮ್ಸ್ ಕೂಡ ಇದ್ದಾವೆ, ಈ ಬಿಡಲೇಬೇಕು. ಹಂಗಾಗಿ ಕೂಡ ಆ್ಯಂಡ್ ನಾಳೆ ಒಂದಿನ ವೆಯ್ಟ್ ಮಾಡಿಬಿಡ್ರಿ. 9ನೇ ತಾರೀಕು ನಿಮ್ಗೆ ಗೊತ್ತಿರುವಾಗ ಆ್ಯಸ್ ಯೂಶ್ವಲ್ ಬೆಳಗ್ಗೆ 11:30ಗೆ ರಿಸಲ್ಟ್ ಬರ್ತದೆ. ಓಕೆ, 11-11:30 ಈ ರೇಂಜ್ಗೆ. ಓಕೆ, ಬಟ್ ಟೈಮಿನ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ. ಬಟ್ ಅದೇ ಟೈಮಿಗೆ ಏನು ಮಾಡ್ತಾರೆ, ಆಲ್ಮೋಸ್ಟ್ ಬಿಡ್ತಾರೆ. ಸ್ವಲ್ಪ ಕೆಲವೊಂದು ಟೈಮ್ ಅಂದರೆ ಈಗ 3-4 ವರ್ಷಗಳಿಂದ ಏನು ಮಾಡ್ತಿದ್ರು, ಮಧ್ಯಾಹ್ನ 3 ಗಂಟೆಗೆ ಕೂಡ ಬಿಟ್ಟಿದ್ರು. ಓಕೆ, ಅದು ಗೊತ್ತು. ಬಟ್ ಟೈಮಿಂಗ್ ಬಗ್ಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಕ್ಲಾರಿಟಿನೂ ಕೂಡ ಕೊಟ್ಟಿಲ್ಲ. ಬಟ್ ಟೈಮ್ ಮಾತ್ರ, ಒಂದು ಡೇಟ್ ಮಾತ್ರ ಏಪ್ರಿಲ್ 9ಕ್ಕೆ ಅಂತ ಗೊತ್ತಿದೆ. ಓಕೆ, ಇದ್ರ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ಕೊಡ್ತೀನಿ. ವಾಟ್ಸಪ್ ಗ್ರೂಪ್ ಅದು ಚಾನಲ್ ಜಾಯ್ನ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ನೆಕ್ಸ್ಟ್ ಡೇ. ಬಾಯ್.